ಸಮಾಜದ ಪ್ರಾಣಾನಂದ ಸ್ವಾಮಿಗಳು ನಮ್ಮ ಶಿವರಾಜ್ ತಂಡೆಯವರು ಮನೆ ಮುಂದೆ 6ನೇ ತಾರೀಕು ಏಪ್ರಿಲ್ 6ನೇ ತಾರೀಕು ಏನು ಪ್ರತಿಭಟನೆ ಮಾಡಬೇಕು ಹೇಳಿದ್ರೆ ಅದಕ್ಕೆ ಸಲುವಾಗಿ ನಾವು ಸ್ವಾಮೀಜಿಯವರು ಶಿವರಾಜ್ ತಂಡೆಯವರು ಮೋಸ ಮಾಡಿದ್ರು, ಶಿವರಾಜ್ ತಂಡೆಯವರು ಸಮಾಜಕ್ಕೆ ಮೋಸ ಮಾಡಿದ್ರು ಅಂತೇಳಿ ಒಂದು ಪ್ರಕರಣ ಕೊಟ್ಟಿದ್ರು. ನಮಗೆಲ್ಲ ಗೊತ್ತಿತ್ತು, ಒಂದು ವಾರದ ಮುಂಚೆ ಏನು ಒಂದು 15 ದಿನಗಳ ಮುಂಚೆ ಒಂದು ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ಹೋರಾಟ ಇಲ್ಲಿಂದ ಪಾದಯಾತ್ರೆ ಮಾಡಿದ್ರು. ಅವರು ಗುಲ್ಬರ್ಗ ಟು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು. ಅದಕ್ಕಿಂತ 1 ವರ್ಷ 2 ವರ್ಷ ಮುಂದೆ ಮಂಗಳೂರು ಟು ಬೆಂಗಳೂರು ಕೂಡ ಪಾದಯಾತ್ರೆ ಮಾಡಿದ್ರು. ಅದಕ್ಕೆಲ್ಲ ನಮ್ಮ ಸಹಕಾರ ಇತ್ತು. ನಾವೆಲ್ಲರೂ ಕೂಡ ಕೆಲವೊಂದು ಪಾಲ್ಗೊಂಡಿದ್ದ ಮೇಲೆ ಅವತ್ತು ಸಾಯಂಕಾಲ ಸನ್ಮಾನಿಸಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಹಿಂದುಳಿದ ವರ್ಗ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಡೆಯವರು ಆ ಒಂದು ಪ್ರತಿಭಟನೆಗೆ ಹೋಗಿ ನಿಮ್ಮೆಲ್ಲ ಭರವಸೆಗಳನ್ನು ಹಂತವಾಗಿ ಬಗೆಹರಿಸಿ ಅದೇ ಒಂದು ಟೈಮ್ ಡೇಟ್ ಕೊಟ್ಟಿದ್ದ ಮೇಲೆ ಏನಾಗುತ್ತೆ, ಪ್ರತಿಭಟನೆ ಇವೆಲ್ಲ ವಿಧಾನಸೌಧ ಅಧಿವೇಶನಗಳು ಕೆಲವೊಂದು ಮೀಟಿಂಗ್ಗಳು ಆಲ್ರೆಡಿ ಅವರು ಭೇಟಿಯಾದ ತಕ್ಷಣ ಶಿವರಾಜ್ ತಂಡೆಯವರು ಮುಖ್ಯಮಂತ್ರಿಗಳು ಭೇಟಿಯಾಗಿ ಇದ್ದ ವಿಷಯಗಳೆಲ್ಲ ತಿಳಿಸಿದ್ದಾರೆ. ತಿಳಿಸಿದ ಮೇಲೆ ಅವರೇನಂದ್ರು, ಇರುವಂತ ಎಲ್ಲ ಸಚಿವರಿದ್ದಾರೆ, ಮಧು ಬಂಗಾರಪ್ಪ ಅವರು, ಡಿ.ಕೆ. ಹರಿಪ್ರಸಾದ್ ಅವರು, ಎಚ್.ಆರ್. ಶ್ರೀನಾಥ್ ಅವರು, ಇವರೆಲ್ಲ ತಿಳ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಡಿಸೈಡ್ ಮಾಡೋದು ಅಂತ. ಇವರು ಆಲ್ ಆಫ್ ಎ ಸಡನ್ 28ನೇ ತಾರೀಕು ಅಂದ್ಕೊಂಡೆ ಯಾರಿಗೂ ಸಾಧ್ಯ ಇದ್ದು ಸರ್ಕಾರ ಶಿವರಾಜ್ ತಂಡೆಯವರು ಒಬ್ಬರೇ ನಿರ್ಣಯ ಮಾಡ್ಬೇಕಂದ್ರೆ ಅವತ್ತೇ ನಿರ್ಣಯ ಮಾಡ್ಬಿಡ್ತೀವಿ. ಇವತ್ತು ಸರ್ಕಾರ ಹಂತದಲ್ಲಿದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಎಲ್ಲರಲ್ಲಿ ಡಿಸೈಡ್ ಮಾಡಿ ಒಂದು ಹಂತಕ್ಕೆ ಬರಬೇಕಾಗಿದೆ. ಯಾವುದೇ ರೀತಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರಾಗಲಿ, ಡಿ.ಕೆ. ಶಿವಕುಮಾರ್ ಅವರಾಗಲಿ, ನಮ್ಮ ಸನ್ಮಾನ್ ಶಿವರಾಜ್ ತಂಡೆ ಅವರಾಗಲಿ, ಇಡೀ ಸಮಾಜ ವಿರೋಧಿಗಳೆಲ್ಲ ಅವ್ರು ಫೇವರ್ ಆಗಿರುವಂತ ವ್ಯಕ್ತಿ. ಇದು ಮಾತ್ರ ಪಕ್ಕ. ಒಂದು, ಅವರು ಪ್ರತಿಭಟನೆ ಮಾಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಬೆಂಗಳೂರಿನಲ್ಲಿ ಮಾಡಿದ್ರು, ಓಕೆ. ಆದ್ರೆ ಅವರು ಇಲ್ಲೇ ಯಾಕೆ ಮಾಡಬೇಕು? ಕಾರ್ಗಿಲ್ನಲ್ಲಿ ಶಿವರಾಜ್ ತಂಡೆಯವರು ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಯಾಕೆ ಮಾಡಬೇಕು ಅನ್ನೋದು ನಮ್ಮ. ಆಮೇಲೆ ಅವರು ಮಾತಾಡೋದು ಸಿಂಗ್ಲರ್ ಆಗಿ ಮಾತಾಡೋದು, ಬಾಯಿ ಬಂದಾಗ ಬೇಯೋದು, ಹಿಂಗೆಲ್ಲವನ್ನು ಕೂಡ ನಮ್ಗೆ ಬಹಳ ನೋವಾಗಿದೆ. ಯಾರಿಗೆ ನೋವಾಗಿದೆ? ಶಿವರಾಜ್ ತಂಡೆಯವ್ರ ಪರವಾಗಿದ್ದಂತ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರಾಜ್ ತಂಡೆಯವ್ರ ಪರವಾಗಿರುವಂತ ಇಡೀ ಸಮಾಜದ ಮುಖಂಡರಿಗೆ ಬಹಳ ನೋವಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು. ಶಿವರಾಜ್ ತಂಡೆಯವರು ಈ ಒಂದು ಸಮಾಜದ ಸಣ್ಣ ಸಮಾಜ, ಅಲ್ಲಿ ಇಟ್ಟಿದ್ದ ಒಂದು 4-5 ಊರುಗಳಲ್ಲಿ ಬಹಳ ಬಂದಿದ್ದಾರೆ. ಒಂದು ಸಣ್ಣ ಊರು, ಒಂದು ಹೆಬ್ಬಾಳಿ ಕ್ಯಾಂಪ್ ಅಂತ ಇದೆ, ಒಂದು ಗಂಗಾವತಿ ತಾಲೂಕಾ, ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಒಂದು ಊರಿಗೆ ಹೋಗ್ಲಿಕ್ಕೆ ಇವತ್ತು 3-4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ. ನೀವು ಯಾರನ್ನೂ ಕೂಡ ಈ ರೀತಿ ಸಿಂಗ್ಲರ್ ಆಗಿ ಬೈಬೇಡ್ರಿ. ಶಿವರಾಜ್ ತಂಡೆಯವರಿಗೆ ನಿಮ್ಮ ಪರವಾಗಿ ನಾವಿದ್ದೀವಿ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ನಾವು. ಆಮೇಲೆ ಶಿವರಾಜ್ ತಂಡೆಯವರು ಕೂಡ ನಿಮ್ಗೆ ಬೆಂಬಲ ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ನಮ್ಗೆ ಆಗೋ ಕೆಲಸಗಳು ಆಗ್ತಾ ಇಲ್ಲ, ಮುಜುಗರ ಆಗ್ತಾ ಇದೆ. ದಯಮಾಡಿ ಕೈ ಮುಗಿ ಕೇಳ್ತೀನಿ, ನಾವು ಶಾಂತಿ ರೀತಿಯಿಂದ ಸೌಜನ್ಯವಾಗಿ ನಾವು ಹೋಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಣ ಎಲ್ಲರ ಪರವಾಗಿ ಅಂತೇಳಿ ನಾನು ಕೈ ಮುಗಿ ಕೇಳ್ತೀನಿ. ಸ್ವಾಮಿ ಕಾಟ್ಗಿ ತಾಲೂಕಿನಲ್ಲಿ ಅಲ್ಲಿ ರೋಡಿನೇ ಇದ್ದಿದ್ದಿಲ್ಲ, ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಅದಕ್ಕೊಂದು 7-8 ಕೋಟಿ ರೂಪಾಯಿ ರೋಡ್ ಮಾಡಿದ್ರು. ಇಂತೆಲ್ಲ ಅನುಕೂಲವಾದಂತ ಕೆಲಸಗಳು ನಮ್ಮ ಸಮಾಜದವ್ರು ಮಾಡ್ತಾ ಇದ್ದಾರೆ. ಈಗ ಅವ್ರ ವಿರುದ್ಧ ಈ ರೀತಿ ಅವ್ರ ಮನೆ ಮುಂದೆ ನೀವು ಪ್ರತಿಭಟನೆ ಮಾಡ್ಬೇಕಂತಂದ್ರೆ ನಮ್ಗೆಲ್ಲ ನೋವಾಗಿದೆ ಅಲ್ಲ. ಆಮೇಲೆ ಅವ್ರು ಮೋಸ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ಬಹಳ ಕೆಟ್ಟದಾಗಿದೆ. ಅದಕ್ಕೆ ನಾವು ಈ ಹೋರಾಟಕ್ಕೆ ತಂಡಿ ಸಾಹೇಬ್ ಪರವಾಗಿದ್ದ ವಿರೋಧ ಮಾಡ್ತಾ ಇದ್ದೀವಿ. ಆದರೆ ನೀವು ಹೋರಾಟ ಮಾಡ್ರಿ. ನೀವು ಹೋರಾಟ ಯಾಕೆ ಮಾಡ್ತಾ ಇದ್ದೀರಿ ಅಂದ್ರೆ ಸಮಾಜದ ಏಳಿಗೆಯಾಗಿ ನಾವು ಮಾಡ್ತಾ ಇದ್ದೀವಿ, ಸತ್ಯ. ಆದರೆ ಈ ರೀತಿ ಮಾತಾಡೋದು ಸರಿ ಇಲ್ಲ, ಒಳ್ಳೆಯದಲ್ಲ. ಯಾಕಂತಂದ್ರೆ ಅವತ್ತು ಏನು ನಮ್ಮ ಶಿವರಾಜ್ ತಂಡೆ ಸಾಹೇಬರು, CM ಸಾಹೇಬರು ಕೂಡ ಮಾತಾಡಿದ ಮೇಲೆ ಅಧಿವೇಶನದಾಗ ಅವತ್ತೇನು ಪ್ರೆಸ್ ಮೀಟ್ ಮಾಡಿದ್ರಲ್ರಿ, ನಿಮ್ಮ ಪಕ್ಕದಾಗಿದ್ದಂಥವ್ರು ಕಾಶಿ ವಿಶ್ವನಾಥ್, ನಮ್ಮ ಹಿರಿಯರು ಜಿಲ್ಲಾಧ್ಯಕ್ಷರು, ಅವರು ಕೂಡ ಫೋನ್ ಮಾಡಿ, ನೋಡ್ರಿ ಇದು ಹಂತವಾಗಿ ನಮಗೆ ಸಮಾಜಕ್ಕೆ ಒಳ್ಳೇದು ಮಾಡ್ರಿ, ನೀವು ಹೋಗಿ ತಂದೆ ಸಾಹೇಬ್ ಒಂದು ಒತ್ತಡ ತರ ಅಂತೇಳಿ ನನಗೆ ಫೋನ್ ಮಾಡಿದ್ರು. ಆಯ್ತಣ್ಣ ಅಂತೇಳಿ ತಕ್ಷಣ ಅವ್ರು ಫೋನ್ ಮಾಡಿದ್ರು 1 ತಾಸಿನಲ್ಲಿ
ನಾನು ಬೆಂಗಳೂರಿಗಿದ್ದೆ, ವಿಧಾನಸೌಧ ಲಾಂಜ್ನಾಗ ಹೋಗಿ ಅದೇ ಸಮಯದಲ್ಲಿ ಮಾಲ್ಕೆ ಗುಪ್ತದಲ್ಲಿ ಸಾಹೇಬ್ ಇದ್ರು, ಸನ್ಮಾನ್ಯ ಶ್ರೀ ಮಾಲ್ಕೆ ಗುಪ್ತ ಸಾಹೇಬರು, ಹಿರಿಯ ಮಾಜಿ ಸಚಿವರು. ಅವರು ನಾವು ಒಂದು ರೂಮ್ನಲ್ಲಿ ತಂಗಿ ಸಾಹೇಬ್ ಕುಂದಿರಿಸಿ 1 ತಾಸು ಮಾತಾಡೋರಿ. ಗುಪ್ತದಲ್ಲಿ ಸಾಹೇಬ್, ನೋಡಪ್ಪ CM ಅವ್ರಿಗೆ ಈ ರೀತಿ ಹೇಳು, ಇಷ್ಟು ಸ್ಯಾಂಕ್ಷನ್ ಮಾಡ್ತಿರ್ತೀವಿ, ನೀವು ಮಾಡಬೇಕು, ನೀನು ಜವಾಬ್ದಾರಿ ಅಂತೇಳಿ. ಯಾಕಂದ್ರೆ ಅವ್ರು ಹಿರಿಯರು. ಇಲ್ಲ ಸರ್, ನೀವೇನು ಹೇಳ್ತೀರೋ ಅದನ್ನು ನಾನು ಪಾಲನೆ ಮಾಡ್ತೀನಿ, CM ಸಾಹೇಬ್ರ ಹತ್ರ ಮಾತಾಡೋಣ, ಎಲ್ಲರೂ ಕಲ್ತು ಹೋಗೋಣ. ಮಧು ಬಂಗಾರಪ್ಪ ಅವರು, BKR ಪ್ರಸಾದ್ ಅವರು, ಮಾಜಿ ಸಚಿವರಾದಂಥ ಜೈಮಾಲ್ ಅವರು, ಎಲ್ಲರನ್ನು ಕರ್ಕೊಂಡು ಹೋಗಿ, HR ಶ್ರೀನಾಥ್ ಅವರು, ಎಲ್ಲರೂ ಕರ್ಕೊಂಡು ಹೋಗಿ ಮಾತಾಡೋಣ ಅಂತ ಹೇಳಿ ಶಿವರಾಜ್ ತಂಗಡಿ ಅವರು ಮಾರ್ಕೆ ಗುಪ್ತದಾರ ಸಾಹೇಬ್ರಿಗೆ ಹೇಳಾರ, ಬೇಕಪ್ ಕೊಟ್ಟೆ ಇದೆ, ಕೊಡ್ತೀನಿ. ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಆಲಾಪಿ ಶರಣ್ ಒಂದೊಂದ್ಸಲ ನಿರ್ಣಯ ಮಾಡ್ಬೇಕಂದ್ರೆ ಎಲ್ಲರೂ ಬೇಕಲ್ಲ ಅದಕ್ಕೆ. ಆಮೇಲೆ ತಾವು ಕೂಡ ಕೇಳಿದ್ರಿ, ಮೊನ್ನೆ ಅಧಿವೇಶನದಲ್ಲಿ ನಮ್ಮ ಸುನೀಲ್ ಕುಮಾರ್ ಅವರು ಮತ್ತು ನಮ್ಮ ಶಿವರಾಜ್ ತಂಗಡಿ ಅವರಲ್ಲಿ ಟೆಕ್ನಿಕಲಿ ಸ್ವಲ್ಪ ಒಂದು ಪ್ರಾಬ್ಲಮ್ ಇದೆ, ಅದು ಕೂಡ ಸಾಲ್ವ್ ಮಾಡ್ಕೊಂಡು ಬಂದ್ದಾರೆ. ಅದಕ್ಕೆ ನಾವು ಸ್ವಾಮೀಜಿ ಅವರಿಗೆ ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನೀವಂದ್ರೆ ಸಮಾಜ ಏಳಿಗೆಯಾಗಿ ಶ್ರಮಿಸ್ತಾ ಇದ್ದೀರಿ. ಆದರೆ ನಮ್ಮ ನಾಯಕರ ಮೇಲೆ ಈ ರೀತಿ ಮಾತಾಡೋದು ಒಳ್ಳೆಯದಲ್ಲ. ಆಮೇಲೆ ನಿಮ್ಮ ನಾಯಕರ ಮನೆ ಮುಂದೆ ಫ್ಯಾಕ್ಟ್ರಿನಲ್ಲಿ ಈ ಒಂದು ಪ್ರತಿಭಟನೆ ಮಾಡೋದು ಕೂಡ ಇದು ನಮಗೆ ಯಾರಿಗೂ ಸಹಿಸಕ್ಕೆ ಆಗ್ತಾ ಇಲ್ಲ. ಯಾಕೆ ನಾವು ನಿಮ್ಮ ಪರವಾಗಿದ್ದೀರಿ, ಸ್ವಾಮೀಜಿಯವರು ಹಿಂದಿರ್ತೀವಿ ಹೋರಾಟಕ್ಕೆ. ಆದರೆ ಇದು ನಿರ್ಣಯ ಮಾತ್ರ ಚಲೋ ಇಲ್ಲ ಅಂತೇಳಿ ಒಂದು ಸಂದರ್ಭದಲ್ಲಿ CM ಅವರ ಭೇಟಿಗೆ ದಿನಾಂಕ ನಿಗದಿಪಡಿಸಿಲ್ಲ, ಇಷ್ಟು ದಿನ ಆದರೂ ಅನ್ನೋದೇ ಮುಖ್ಯವಾದ ಒಂದು ಆರೋಪ ಆಗಿತ್ತು ಅವ್ರದ್ದು. ಸರ್, CM ಸರ್ ಈಗ 28ನೇ ತಾರೀಕು 30ನೇ ತಾರೀಕು ಡೇಟ್ ಕೊಟ್ಟಿದ್ರು. ಅಷ್ಟ್ರ ಒಳಗೆ 2 ಸಲ ಮಾತುಕತೆ ಆಗ್ಯಾವ್ರಿ. CM ಅವ್ರು ಕೂಡ ಮಾತುಕತೆ ಆಗ್ಯಾವೆ. ಮಾಲ್ಕೆ ಗುಪ್ತದಾರ್ ಸಾಹೇಬ್ ಮಾತಾಡಿದ್ರು, ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ತಂದೆಯವರಾದಂತ MLC ಅವರು ಇದ್ದಾರೆ, ಅವ್ರು ಗೊತ್ತಿದ್ದಾರೆ, ಅವ್ರು ಕೂಡ ಮಾತಾಡಿದ್ರು. ಮಧು ಬಂಗಾರಪ್ಪ ಅವರು ಕೂಡ ಮಾತಾಡಿದ್ರು. ಅಂದ್ರೆ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿಸಿಲ್ಲ ಇದರಲ್ಲಿ ಸರ್. ಈಗ ಅಲ್ಲಿ ಒಂದು ಡಿಸೈಡ್ ಆದ್ಮೇಲೆ ಅವಾಗ ಸ್ವಾಮೀಜಿ ಅವರು ಒಬ್ಬರನ್ನೇ ಹೆಂಗ್ ಕರ್ಕೊಂಡು ಹೋಗ್ರಿ? ಶಿವರಾಜ್ ತಂಗಡಿ ಸಾಹೇಬರು ಎಲ್ಲ ಕೆಲಸಗಳು ಆದ್ಮೇಲೆ ಅವ್ರೊಬ್ಬರು ಎಲ್ಲ ಇದಾರಲ್ರಿ. BKR ಸಾಹೇಬ್ ಇದಾರೆ, ಮಧು ಬಂಗಾರಪ್ಪ ಅವರು ಇದಾರೆ, HR ಶ್ರೀನಾಥ್ ಅವರು ಇದಾರೆ. ಅವತ್ತು ಏನು ನನ್ನ ಅವ್ರ ಉದ್ದೇಶ ಏನಿತ್ತಂದ್ರೆ, ಶಿವರಾಜ್ ತಂಗಡಿ ಸಾಹೇಬರು ಇದೆಲ್ಲ ಸೆಪರೇಟ್ ಮಾಡ್ಕೊಂಡು, ಈಗ ಸ್ವಾಮೀಜಿ ಅವ್ರ ಹತ್ರ ಮಾತಾಡಿದ್ರೆ ಕರೆಕ್ಟಾಗಿ ಹೇಳ್ಬೇಕಲ್ಲ. ಅಲ್ಲೇನು 28 ಹೇಳಿದ್ರು, ಅವೆಲ್ಲ ಬೇಡಿಕೆಗಳು ಏನೇನು ಓಕೆ ಆಗ್ಯಾವ ಅನ್ನೋದು ಅವ್ರು ಕೂಡ ಕ್ಲಿಯರ್ ಕಟ್ ಮಾತಾಡಿದ್ಮೇಲೆ, ಕ್ಲಿಯರಿಟಿ ಬಂದ್ಮೇಲೆ ಅವಾಗ ಮಾತಾಡೋಣ ಅಂತೇಳಿ ಉದ್ದೇಶದಿಂದ ಅಷ್ಟೇ ಬಿಟ್ಟು ಅವ್ರು ಮಾತಾಡಿಲ್ಲ. ಅಷ್ಟೇ ಬಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡೋದಾಗಲಿ, ಮೋಸ ಮಾಡೋದಾಗಲಿ ಅಲ್ಲ. ಸ್ವಾಮಿಗಾರು ಒಂದು ಮಾತಾಡಬೇಕಾಗಿತ್ತಲ್ಲ. ಆಮೇಲೆ ಸ್ವಾಮೀಜಿ ಅವ್ರ ನಂಬರ್ ಕೂಡ ಅವ್ರು ಸೇವ್ ಮಾಡ್ಕೊಂಡಿದ್ದಾರೆ. ಏನು ಈ ರೀತಿ ಸ್ವಲ್ಪ ಎಕ್ಸ್ಟರ್ನ್ ಆಗಿರ್ಬೋದು. ಅಷ್ಟು ಬಿಟ್ಟು ಫೋನ್ ಎತ್ತಿಲ್ಲ ಅಂತೇಳಿ ಸ್ವಾಮೀಜಿ ಅವ್ರ ವಿರುದ್ಧ ಇಲ್ಲಲ್ಲ ಅಂತ ಅನ್ಸರ್. ಅಲ್ಲ, ಸಮುದಾಯದ ಸ್ವಾಮೀಜಿ ಅವ್ರು ಏನ್ ಹೇಳ್ತಾರೆ ಅದು ಕೆಲಸ ಮಾಡ್ತೀವಿ ಅಂತೇಳಿ ಮೊನ್ನೆ ಕೂಡ ನಮ್ಗೆ ಅಂತಾರೆ. ಈಗ ಸಮುದಾಯದ ವಿಚಾರದಲ್ಲಿ ಪಕ್ಷ ರಾಜಕಾರಣ ಯಾಕೆ ನೀವು ಒಂದು ಪಕ್ಷದ ಜೊತೆ ಗುರುಸ್ಕೊಂಡ್ರು ಅಂತವ್ರು, ಬೇರೆಯವರು ಅದಕ್ಕೆ ಸಪೋರ್ಟ್ ಇದ್ದಾರೆ ಹೆಂಗೆ ಅಂತ, ಇದರಲ್ಲಿ ಮತ್ತೆ ಪಕ್ಷ ರಾಜಕಾರಣ ಬರುತ್ತೆ ಹೆಂಗೆ? ಇಲ್ಲ, ಪಕ್ಷ ರಾಜಕಾರಣ ಏನಿಲ್ಲ. ಈಗ ಸ್ವಾಮಿಗಳು ಶಿವರಾಜ್ ತಂಗಡಿ ಅವ್ರ ಪರವಾಗಿದ್ದಂಥವ್ರ ಪರವಾಗಿ ನಾವೆಲ್ಲರೂ ಶಿವರಾಜ್ ತಂಗಡಿ ಅವ್ರ ಪರವಾಗಿ ನಮ್ಮ ತನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವರು ಪರವಾಗಿ ನಾವು ಮಾತಾಡ್ತೀವಿ. ಅಲ್ಲ, ಇಲ್ಲ, ಪ್ರತಿಭಟನೆಗೆ ಸಾಥ್ ಯಾರು ಕೊಡ್ತಾ ಇದಾರೆ ಅಂತ. ಈಗ ನೀವೆಲ್ಲ ಕೊಡ್ತಾ ಇಲ್ಲ, ಅಲ್ಲಿಯ ಸ್ಥಳೀಯರು ಇದ್ರಿ, ಎಲ್ಲ ಇದ್ರು ಸಹಿತ ಅವ್ರ ಪ್ರತಿಭಟನೆಗೆ ಜೊತೆ ಯಾರು ಕೊಡ್ತಾ ಇದ್ದಾರೆ? ಈಗ ಸ್ವಾಮೀಜಿ ಅವರ ಪ್ರತಿಭಟನೆಗೆ ಸಾಥ್ ಯಾರು ಕೊಡ್ತಾ ಇದ್ದಾರೆ ಅಂತ. ಶಿವರಾಜ್ ತಂಗಡಿ ಅವ್ರ ಪರವಾಗಿದ್ದವ್ರು ಯಾರು ಸಾಥ್ ಕೊಡ್ತಾ ಇಲ್ಲ. ಮೊನ್ನೆ ಶ್ರೀನಾಥ್